ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರೋಗ್ಯ ಅನ್ನೋದು ತುಂಬಾನೇ ಮುಖ್ಯ, ಪ್ರಾಮುಖ್ಯತೆನ ಕೊಡಬೇಕು. ಪ್ರತಿನಿತ್ಯ ಇವತ್ತಿನ ಆಹಾರದ ವ್ಯವಸ್ಥೆ, ಇವತ್ತಿನ ಪ್ರಪಂಚದ ವ್ಯವಸ್ಥೆ, ಸೊಸೈಟಿ ನೋಡಿದ್ರೆ ಆರೋಗ್ಯನ ಕಾಪಾಡ್ಕೊಳ್ಬೇಕಂಥದ್ದು ತುಂಬಾನೇ ಕಷ್ಟ. ಸೊ ಇವತ್ತಿನ ಟಾಪಿಕ್ ಏನಂತ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿನಿತ್ಯ ಕಾಡ್ತಾನೆ ಇರುತ್ತೆ. ಸೊ ಈ ಹೊಟ್ಟೆ ಉರಿಯೋದು, ಹೊಟ್ಟೆ ನುಲಿತಕ್ಕಂಥದ್ದು, ಮತ್ತೆ ಈ ಗ್ಯಾಸ್ಟ್ರಿಕ್ನ ಹೊಟ್ಟೆ ಉರಿ, ಎದೆ ಉರಿ, ಇದನ್ನೆಲ್ಲ ಒಂದು ಗ್ಯಾಸ್ಟ್ರಿಕ್ನ ಸಂಬಂಧಂತಹ ಒಂದು ಮುನ್ಸೂಚನೆಗಳು. ಎದೆ ಉರಿ, ಎದೆ ಪೈನ್ ಅನ್ನೋದು ಕೆಲವೊಂದ್ಸಲ ಹಾರ್ಟ್ಗೂ ಸಂಬಂಧಪಟ್ಟಂಥದ್ದು ಇರುತ್ತೆ. ನೀವು ಹತ್ತಿರದೊಮ್ಮೆ ವೈದ್ಯರನ್ನ ಅವಾಗವಾಗ ಡೈಲಿ ನಿಮಗೆ ಬರ್ತಾ ಇದ್ರೆ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಇದು ಕೆಲವೊಂದೊಮ್ಮೆ ಸರಿಯಾದ ಟೈಮಿಂಗ್ಸ್ಗೆ ಊಟ ಮಾಡದೇ ಇರೋದು, ಸರಿಯಾದ ರೀತಿ ನೀರನ್ನು ಕುಡಿದೇ ಇರೋದು, ಇದರಿಂದನೂ ಕೂಡ ಈ ನಾವು ಮಾಡ್ತಕ್ಕಂಥ ಆಹಾರ ಸೇವಿಸೋದ್ರಿಂದನೂ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ. ಸೊ ಇದು ಪದೇ 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 ನಿಮಗೆ ಡೈಲಿ ಬರ್ತಾ ಇದ್ರೆ ಇದನ್ನ ದಯವಿಟ್ಟು ಲೇಜಿ ಮಾಡದೆ ಡಾಕ್ಟರ್ ಒಮ್ಮೆ ಭೇಟಿ ಮಾಡಿ. ಹಾಗೆ ಆಗಾಗ ಒಮ್ಮೆ ನಿಮಗೆ ಗ್ಯಾಸ್ಟ್ರಿಕ್ ಬರ್ತಿದೆ ಅಂತ ಅಂದ್ರೆ ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕೆಲವೊಂದಷ್ಟು ಮನೆಮದ್ದುಗಳನ್ನ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗಾದ್ರೆ ಏನಂತ ಪರಿಹಾರ ಅಂತ ಅಂದ್ರೆ, ನೀವು ಊಟಕ್ಕಿಂತ ಮುಂಚೆ ಕನಿಷ್ಠ 1 ಗ್ಲಾಸ್ ನೀರನ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನೀರು ತುಂಬಾನೇ ಕೆಲಸ ಕಾರ್ಯವನ್ನ ನಿರ್ವಹಿಸುತ್ತೆ. ಹಾಗೆ ಚೂಯಿಂಗ್ ಗಮ್ ಅಥವಾ ಬಬಲ್ ಗಮ್ ಅಂತ ಈ ತರ ಏನಂತ ಇರುತ್ತೆ, ಅದನ್ನ ನಿಮ್ಗೆ ಅಗಿತಕ್ಕಂತಹ ಒಂದು ಅಭ್ಯಾಸ ಇದ್ರೆ ಅದನ್ನ ಖಂಡಿತ ಬಿಟ್ಬಿಡಿ. ಯಾಕಂದ್ರೆ ನಮಗೆ ಒಳಗಡೆ ಗಾಳಿ ಹೊರಗೆ ಹೋಗಿ ಒಂದು ಹೊಟ್ಟೆ ಉಬ್ಬರ ಆಗಿ ಅದು ಗ್ಯಾಸ್ಟ್ರಿಕ್ಗೆ ಪರಿಣಾಮ ಬೀರ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ. ಹೊಟ್ಟೆಯಲ್ಲಿ ಸೇರಿರ್ತಕ್ಕಂತಹ ಗ್ಯಾಸ್ ಅನ್ನ ಶಮನ ಮಾಡಲು ಬೆಸ್ಟ್ ಅಂತಂದ್ರೆ ಹರ್ಬಲ್ ಪಾನೀಯಗಳು ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವು ಒಂದು ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಈ ಹೊಟ್ಟೆಗೆ ಗ್ಯಾಸ್ ಹೋಗದಂತೆ ಮಾಡಲು ಕೆಲವೊಂದು ಆಹಾರಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಮೂಲಂಗಿ, ಬೇಳೆ, ಅವರೆಕಾಳು ಮತ್ತೆ ಹೂಕೋಸು ಈ ತರದನ್ನ ಅವಾಯ್ಡ್ ಮಾಡೋದ್ರಿಂದ ಗ್ಯಾಸ್ ಬೇಗ ನಮ್ಮ ಹೊಟ್ಟೆ ಒಳಗಡೆ ಹೋಗಲು ಸಾಧ್ಯ ಆಗಲ್ಲ. ಮತ್ತೆ ಪೆಪ್ಸಿ, ಕೋಕೋ ಕೋಲಾ, ಸ್ಪ್ರೈಟ್, ಸೋಡಾ ಇಂತಹವುಗಳನ್ನ ಅವಾಯ್ಡ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಅವುಗಳೆಲ್ಲ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಆಗ್ಬೋದು. ಗ್ಯಾಸ್ನ ತುಂಬತಕ್ಕಂತಹ ಒಂದು ಅನ್ನೆಸೆಸರಿ ಆದಂತಹ ಅಂಶಗಳು ಅವುಗಳಲ್ಲಿ ಇರ್ತವೆ. ಹಾಗೆ ಮತ್ತೆ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಉಗುರು ಬೆಚ್ಚಗಿನ ನೀರನ್ನ ಕುಡಿಯೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾನೇ ಸಹಕಾರಿಯಾಗುತ್ತೆ. ಮತ್ತೆ ಯಾವುದೇ ರೀತಿ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಐ ಹೋಪ್ ನಿಮ್ಗೆ ಈ ಒಂದು ಸಿಂಪಲ್ ಆದಂತಹ ಟ್ರಿಕ್ಸ್ ನಿಮ್ಗೆ ಉಪಯೋಗಿಸಿದ್ದೆ. ಅದ್ರಲ್ಲಿ ಯಾಕಂದ್ರೆ ಸಿಂಪ್ಲಿ ಅಂತ ಅನ್ನಿಸ್ಬೋದು ಸ್ನೇಹಿತರೆ, ನಮ್ಮ ಲೈಫ್ಗಳಲ್ಲಿ ನಾವು ಒಂದೊಂದು ಚಿಕ್ಕ ಚಿಕ್ಕ ತಪ್ಪುಗಳು ಮಾಡ್ಕೊಳ್ಳೋದಿದೆಯಲ್ಲ, ಅದರಿಂದನೇ ನಾವು ನಾಳೆ ದಿನ ದೊಡ್ಡದಾದಂತಹ ಒಂದು ಅನಾರೋಗ್ಯಕ್ಕೆ ಈಡಾಗಲು ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಕೇಳೋದು ಇಲ್ಲಿ ಏನಂತ ಅಂದರೆ, ಆದಷ್ಟು ಒಂದು ಒಳ್ಳೆ ಎಕ್ಸಸೈಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಆದಷ್ಟು ಬೆಳಗಿನ ಜಾವದಲ್ಲಿ ಏಳತಕ್ಕಂತಹದ್ದಾಗಿರ್ಬೋದು, ಹೆಚ್ಚಿನದಾಗಿ ಎಷ್ಟು ದಿನಕ್ಕೆ ಒಂದು 4 ರಿಂದ 5 ಲೀಟರ್ ನೀರನ್ನು ಕುಡೀರಿ ಸ್ನೇಹಿತರೆ. ಆ ನೀರನ್ನು ಕುಡಿಯೋದ್ರಿಂದ ತುಂಬಾ ನಾವು ಎನರ್ಜೆಟಿಕ್ ಆಗಿರ್ತೀವಿ. ಯಾಕಂದರೆ ಬಹುತೇಕ ನಮ್ಮ ದೇಹದಲ್ಲಿ ಪ್ರತಿಶತ ಒಂದು 70% ನೀರಿರುತ್ತೆ. ಆ ನೀರನ್ನು ಸೇವಿಸಿ, ಟೈಮ್ ಟು ಟೈಮ್ ಆಹಾರವನ್ನು ಸೇರಿಸಿ. ಯಾಕಂತ ಅಂದರೆ ಇವತ್ತಿನ ಔಟ್ ಆಫ್ ಫುಡ್ಡು, ಜಂಕ್ ಫುಡ್ಡು, ಎಣ್ಣೆ ಭರಿತ ಆಹಾರ ಇವನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ. ಯಾಕಂದರೆ BP, ಶುಗರ್, ಗ್ಯಾಸ್ಟ್ರಿಕ್ ಅನ್ನೋದು ತುಂಬ ಚಿಕ್ಕ ವಯಸ್ಸಿಗೆ ಬರ್ತಿದೆ. 30 ಆಯಿತು, 40 ಆಯಿತು, 45, 35, 25ಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಗೊಟ್ಟಕ್ ಅಂತ ಇದ್ದಾರೆ. ಸೊ ಅಂತಹ ಒಂದು ಪ್ರಪಂಚದಲ್ಲಿ ನಾವು ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಕೂಡ ಲೈಫಲ್ಲಿ ಒಂದು ಒಳ್ಳೆ ರೀತಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಆಗೋದು ಅಂತ ಹೇಳ್ತಾ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೊಮ್ಮೆ ಶೇರ್ ಮಾಡಿ. ಇಂಥದ್ದೇ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮ ಮುಂದೆ ಪ್ರತಿನಿತ್ಯ ಬರ್ತಾ ಇರ್ತೀನಿ ಸ್ನೇಹಿತರೆ. ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.